ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ. ಈಗ ನೀವು ವಾಟ್ಸಪ್ ಅನ್ನ ಯೂಸ್ ಮಾಡ್ತಾ ಇರ್ತೀರಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ನಿಮ್ಮ ಫೋನ್ ಆನ್ ಇರಬೇಕು. ಆದ್ರೆ ಕಾಲ್ ಮಾತ್ರ ನಿಮ್ಗೆ ಬರಬಾರ್ದು. ಯಾವುದೇ ಕಾರಣಕ್ಕೂ ಕಾಲ್ ಬರಬಾರ್ದು. ಅಂದ್ರೆ ಇನ್ಕಮಿಂಗ್ ಕಾಲ್ ಸ್ವಿಚ್ ಆಫ್ ಅಂತ ಹೇಳ್ಬಾರ್ದು ಅಲ್ವಾ. ಯಾರಾದರೂ ಫೋನ್ ಮಾಡಿದ್ರೆ ಇನ್ಕಮಿಂಗ್ ಕಾಲ್ ಇನ್ವ್ಯಾಲಿಡ್ ಅಂತ ಹೇಳಬೇಕು, ಅಥವಾ ಎನಿ ಟೈಮ್ ನಾಟ್ ರೀಚೇಬಲ್ ಅಂತ ಹೇಳಬೇಕು. ಈ ಸೆಟ್ಟಿಂಗ್ಸ್ ಅನ್ನ ಹೇಗೆ ಮಾಡೋದು? ಇದನ್ನ ಮಾಡಿದ್ರೆ 100% ವರ್ಕ್ ಆಗುತ್ತೆ. ಆದ್ರೆ ಫ್ಲೈಟ್ ಮೋಡ್ ಹಾಕಂಗಿಲ್ಲ, ಡಾಟಾ ಆಫ್ ಮಾಡಂಗಿಲ್ಲ, ಸ್ವಿಚ್ ಆಫ್ ಮಾಡಂಗಿಲ್ಲ. ಇದು ಹೇಗೆ ಸಾಧ್ಯ? 100% ಸಾಧ್ಯ ಇದೆ. ನೀವು ನಾನು ಹೇಳೋ ರೀತಿ ಈ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡಿದ್ರೆ 100ಕ್ಕೆ 100ರಷ್ಟು ವರ್ಕ್ ಆಗುತ್ತೆ. ನಿಮಗೆ ಫೋನ್ ಮಾಡಿದವರು ಇನ್ವ್ಯಾಲಿಡ್ ಅಂತ ಅವ್ರ ಕಾಲಲ್ಲಿ ಹೇಳುತ್ತೆ, ಫೋನ್ ಆನ್ ಇರುತ್ತೆ. ನಾನು ಹೇಳೋ ಈ ಒಂದು ಸೆಟ್ಟಿಂಗ್ಸ್ ಅನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತೀನಿ. ಅದನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿನೇ ನೋಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಈ ರೀತಿಯ ಒಂದು ಸೆಟ್ಟಿಂಗ್ಸ್ ಮಾಡಿ, ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ. ಆ ಸೆಟ್ಟಿಂಗ್ಸ್ ಅನ್ನ ನೀವು ಪರ್ಫೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಓಕೆ, ಹಿಂಗ್ ನೋಡ್ತಾ ಹೋಗೋಣ ಬನ್ನಿ. ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ 2 ಡಾಟ್ ಇದೆ ನೋಡಿ, ರೈಟ್ ಸೈಡ್ಗೆ ಮೂಲೆಯಲ್ಲಿ 2 ಡಾಟ್ಸ್ ಇದೆ. ಆ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದರಲ್ಲಿ ಬ್ಲಾಕಿಂಗ್ ಅಂಡ್ ಕಾಲ್ ಸೆಟ್ಟಿಂಗ್ ಅಂತ ಬರ್ತಾ ಇದೆ. ನೀವೇನ್ ಮಾಡ್ಬೇಕಂದ್ರೆ ಈಗ ಕಾಲ್ ಸೆಟ್ಟಿಂಗ್ಸ್ಗೆ ಹೋಗ್ಬೇಕಾಗುತ್ತೆ. ಕಾಲ್ ಸೆಟ್ಟಿಂಗ್ಸ್ ಹೋದ್ಮೇಲೆ ಲಾಸ್ಟ್ಗೆ ಕೆಲವೊಬ್ರು ಮೊಬೈಲಲ್ಲಿ ಸಿಮ್ ಒಂದಿರ್ತದೆ ಅಥವಾ 2 ಇರಬಹುದು. ನನ್ನ ಮೊಬೈಲಲ್ಲಿ 1 ಸಿಮ್ ಇದೆ. ನಾನು ಏನ್ ಮಾಡ್ತಾ ಇದ್ದೀನಿ, ಆ ಸಿಮ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಥರ್ಡ್ ನೋಡಿ, ಕಾಲ್ ಫಾರ್ವರ್ಡಿಂಗ್ ಅಂತ ಬರ್ತಾ ಇದೆ. ಕಾಲ್ ಫಾರ್ವರ್ಡಿಂಗ್ ನೀವೇನ್ ಮಾಡ್ಬೇಕಂದ್ರೆ ಕಾಲ್ ಫಾರ್ವರ್ಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇದರಲ್ಲಿ 2 ಆಪ್ಷನ್ ಸಿಗುತ್ತೆ, ಒಂದು ವಿಡಿಯೋ ಕಾಲ್, ಇನ್ನೊಂದು ವಾಯ್ಸ್ ಕಾಲ್. ನೀವೇನ್ ಮಾಡ್ಬೇಕಂದ್ರೆ ವಾಯ್ಸ್ ಕಾಲ್ ನ ಸೆಲೆಕ್ಟ್ ಮಾಡ್ಕೋಬೇಕು. ರೀಡಿಂಗ್ ದ ಸೆಟ್ಟಿಂಗ್ ರೀಡ್ ಮಾಡುತ್ತೆ, ಒಂದು 5 ಸೆಕೆಂಡ್ ಹೋಗುತ್ತೆ ಹೆಚ್ಚು ಕಡಿಮೆ. ಓಕೆ, ನೀವಿಲ್ಲಿ ನಿಮ್ಗೆ 4 ಆಪ್ಷನ್ಸ್ ಅನ್ನ ಕಾಣ್ತಾ ಇದೆ. ಅದರಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಆಪ್ಷನ್ ಆಲ್ವೈಸ್ ಫಾರ್ವರ್ಡ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ಇದು ಇಂಪಾರ್ಟೆಂಟ್. ಇಲ್ಲಿ ನೀವು ಯಾವ ನಂಬರ್ ಅನ್ನ ಹಾಕಬೇಕು ಅಂತ ಇಲ್ಲಿ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇದೆ. ಬೇರೆ ಎಲ್ಲ ನಾರ್ಮಲ್ ಆಗಿರುತ್ತೆ, ಬಟ್ ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡಿ. ನಾನು ಹೇಳೋದನ್ನ ಸರಿ ತಿಳ್ಕೊಳ್ಳಿ. ಇನ್ವ್ಯಾಲಿಡ್ ಕಾಲ್ ಬರಬೇಕು ಅಥವಾ ಕಾಲ್ ಬರಲೇಬಾರ್ದು. ಕಾಲ್ ಮಾಡಿದವ್ರಿಗೆ ಇನ್ವ್ಯಾಲಿಡ್ ಅಂತ ಹೇಳಬೇಕು, ಸ್ವಿಚ್ ಆಫ್ ಹೇಳಬಾರ್ದು. ಅಥವಾ ಏನೋ ಈಗ ಯಾವ್ದಾದ್ರು ಮಂತ್ಲಿ ನೀವು ಕರೆನ್ಸಿ ಹಾಕಿರಲ್ಲ ಅಲ್ವಾ, ಕೆಲವೊಂದು ಮೊಬೈಲ್ ನಂಬರ್ಸ್ ಇನ್ಕಮಿಂಗ್ ಬಂದಾಗಿರುತ್ತೆ. ಅಂತ ನಂಬರ್ಗಳನ್ನ ಇಲ್ಲಿ ನೀವು ಹಾಕಬೇಕು. ಅಂತ ನಂಬರ್ಗಳು, ನಂದು ಒಂದು ನಂಬರ್ ಇದೆ, ಅದು ಇನ್ವ್ಯಾಲಿಡ್ ಅಂತ ಹೇಳುತ್ತೆ, ಅಥವಾ ಇನ್ಕಮಿಂಗ್ ಕಾಲ್ ಬಂದಾಗಿದೆ ಅಂತ ಹೇಳುತ್ತೆ. ಆ ನಂಬರ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನೀವು ಅದೇ ರೀತಿ ಮಾಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ನಂಬರ್ ಬಂದಿರುವಂತ ನಂಬರ್ಗಳನ್ನ ಅಲ್ಲಿ ಇಂಟರ್ ಮಾಡ್ಬೇಕಾಗತ್ತೆ. ನಾನು ಇಂಟರ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಇವಾಗ ಏನ್ ಮಾಡ್ಕೊಳ್ಬೇಕು ಅಂದ್ರೆ ಟರ್ನ್ ಆನ್ ಮಾಡ್ಕೊಳ್ಬೇಕು. ಟರ್ನ್ ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ, ಇವಾಗ ನಾನು ಟರ್ನ್ ಆನ್ ಮಾಡ್ತಾ ಇದ್ದೀನಿ. ಅಪ್ಡೇಟಿಂಗ್ ಸೆಟ್ಟಿಂಗ್. ಓಕೆ, ಈಗ ಕಂಪ್ಲೀಟ್ ಆಯ್ತು. ಈಗ ನಿಮ್ಗೆ ಯಾವುದೇ ಕಾಲ್ ಬರೋದಿಲ್ಲ, ಆದ್ರೆ ನೀವು ಮೊಬೈಲ್ ಆಫ್ ಮಾಡಂಗಿಲ್ಲ ಅಥವಾ ನೀವು ಫ್ಲೈಟ್ ಮೋಡ್ ಹಾಕಂಗಿಲ್ಲ, ಡಾಟಾ ಆಫ್ ಮಾಡ್ಬೇಕಂತ ಇಲ್ಲ. ನೀವು ಮೊಬೈಲ್ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇರಬಹುದು. ನಾರ್ಮಲ್ ಮೆಸೇಜ್, ಕಾಲ್, ನೀವಾಗೆ ಬೇರೆದವ್ರಿಗೆ ಕಾಲ್ ಸಹ ಮಾಡಬಹುದು. ಅರ್ಥ ಆಯ್ತಾ? ನೀವಾಗಿ ಕಾಲ್ ಮಾಡಬಹುದು, ಬಟ್ ಅವ್ರು ಕಾಲ್ ಮಾಡಿದ್ರೆ ಇನ್ವ್ಯಾಲಿಡ್ ಕಾಲ್ ಅಂತ ಹೇಳುತ್ತೆ. ಇನ್ಕಮಿಂಗ್ ಬರೋ ಕಾಲ್ಗಳು ಇನ್ವ್ಯಾಲಿಡ್ ಕಾಲ್ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ನೀವು ಇದನ್ನ ಸೆಟ್ಟಿಂಗ್ಸ್ ಅನ್ನ ನಿಮ್ಗೆ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಳಿ, ನಿಮ್ ಸೇಫ್ಟಿಗೋಸ್ಕರ ಅಥವಾ ನಿಮ್ದು ಯಾವುದೋ ಕೆಲಸಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳಿ. ಮಿಸ್ ಆಗಿ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇದಿಷ್ಟು ಇವತ್ತಿನ ಒಂದು ಸಣ್ಣ ಮಾಹಿತಿ. ಇದೇ ರೀತಿ ಮೊಬೈಲ್ಗೆ ಅಥವಾ ಯಾವ ಫೋನ್ ತಗೊಳ್ಬೇಕು ಅಥವಾ ಮೊಬೈಲಲ್ಲಿ ಯಾವುದೇ ಒಂದು ಸೆಟ್ಟಿಂಗ್ಸ್ ಅನ್ನ ಹೇಗೆ ಆಕ್ಟಿವ್ ಮಾಡಬೇಕು, ಡಿಸೇಬಲ್ ಮಾಡಬೇಕು, ಮೊಬೈಲ್ ಹ್ಯಾಕ್ ಆಗದೇ ರೀತಿ ಹೇಗೆ ನಾವು ನೋಡ್ಕೊಳ್ಬೇಕು ಅಂತ ನಾನು ವಿಡಿಯೋ ಹಾಕ್ತಾ ಇರ್ತೀನಿ. ಅಥವಾ ನಿಮಗೆ ಯಾವ ರೀತಿಯ ಒಂದು ಕಂಟೆಂಟ್ ಅಥವಾ ಯಾವ ರೀತಿಯ ಸಬ್ಜೆಕ್ಟ್ ಬಗ್ಗೆ ಡೌಟ್ ಇದ್ದರೆ, ಮೊಬೈಲ್ನ ಪ್ರತಿಯೊಂದು ಡೌಟ್ ಇದ್ದರೆ, ಅಥವಾ ಯೂಟ್ಯೂಬ್ ಪಾಲಿಸೀಸ್ ಬಗ್ಗೆ ಡೌಟ್ ಇದ್ದರೆ, ಏನೇ ಒಂದು ಮಾಹಿತಿ ಇದ್ದರೆ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯಮಾಡಿ. ಹಾಗೆ ಒಂದು ಲೈಕನ್ನು ನೀಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.